ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಇವತ್ತು ನಾವೇನು ಮಾಡ್ತಿರೋದು ಅಂದರೆ, ಇನ್ಮೇಲೆ ನೀವು ಅಷ್ಟೇ ಪೈಪಲ್ಲಿ ನೀರು ಹಾಕೋಕೆ ಹೋಗಬೇಡಿ. ಈ ಥರ ಒಂದು ಬಗೆಟ್ ಇಟ್ಕೊಳ್ಳಿ, ಜಗ್ಗಿಕೊಳ್ಳಿ. ಏನಕ್ಕೆ ಅಂದರೆ ಇವಾಗ ಪೈಪಲ್ಲಿ ಹಾಕ್ತೀವಿ, ಅದು ಗಿಡ ಒಣಗಿಸುತ್ತೆ. ಇವಾಗ ಪ್ರೆಷರಲ್ಲಿ ಹಾಕ್ತೀವ, ದೂರ ಹೋಗುತ್ತೆ ಅಂತ ಪ್ರೆಷರಲ್ಲಿ ಹಾಕಿದಾಗ ಅದು ಗಿಡಕ್ಕೆ ಜೋರಾಗಿ ಹೊಡೆದು ಅದು ಗಿಡ ಒಣಗೋಗುತ್ತೆ. ಅದಕ್ಕೆ ನೀವು ಪೈಪಲ್ಲಿ ಹಾಕೋಕ್ಕೆ ಹೋಗಬೇಡಿ. ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ, ಇಲ್ಲ ಸ್ವಲ್ಪ ಉದ್ದ ಪೈಪ್ ಇದ್ದರೆ ಹಾಕ್ಬೋದು. ಅದು ಪೈಪ್ ಉದ್ದ ಇಲ್ಲ, ಅದಕ್ಕೆ ಹಾಕೋಕ್ಕಾಯ್ತಿಲ್ಲ. ಅದಕ್ಕೆ ನಾವು ಇವತ್ತು ಬಗಿಟ್ಟು ಜಗ್ಗಲ್ಲೇ ಹಾಕ್ತಾಯಿದ್ದೀವಿ. ನೀವು ಅಷ್ಟೇ ಏನಾದರೂ ಉದ್ದ ಪೈಪೇ ಇಲ್ಲ ಅಂದರೆ ಓಕೆ, ಪೈಪ್ ಇದ್ದರೆ ಪ್ರೆಷರಲ್ಲಿ ಹಾಕೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಹಂಗೆ ಪೈಪ್ ಹಿಡ್ಕೊಂಡು ಬಿಡಿ. ಇವತ್ತು ಸುಮ್ಮನೆ ಅಷ್ಟೇ ಮಿನಿ ವ್ಲಾಗ್ ಅಂತ, ಡೈಲಿ ಒಂದೊಂದು ವೀಡಿಯೋ ಹಾಕ್ತಾ ಇರ್ತೀವಲ್ಲ, ಅದಕ್ಕೆ ಇವತ್ತು ಏನಾದ್ರು ವೀಡಿಯೋ ಹಾಕೋಣ ಅಂತ ಹಾಕ್ತಾ ಇರೋದು. ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮಲ್ಲಿಗೆ ಗಿಡ ನಿನ್ನೆ ಹಾಕಿದ್ದು ನೋಡ್ಬೋದು, ಅಲ್ಲೇ ಹೂವು ಬಿಡ್ತಿದೆ. ಇದ್ರದ್ದು ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂತ ಇವತ್ತು. ಆದರೆ ನೆನ್ನೆ ಸ್ವಲ್ಪ ಒಣಗೋಗಿದೆ, ಅದು ಕಾಣಿಸಿರ್ಬೋದು. ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಏನಾದರೂ ಹೇಳೋಂಗಿದ್ರೆ ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.